ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಅದಿರಿ ಅವರಿಗಾಗಿ ಇದು ರೀಡಿಂಗ್. ಸೊ ಇಲ್ಲಿ ಡಿಟೇಲ್ಡ್ ರೀಡಿಂಗ್ ಇರುತ್ತೆ. ಪ್ರತಿಯೊಂದು ಕ್ವಶನನ್ನು ಕೇಳಿ ಅಂದ್ರೆ ನಿಮಗೆ ಕ್ವಶನ್ ಅದನ್ನು ಕಾರ್ಡ್ಸಿಗೆ ನಾವು ಕಮಾಂಡ್ ಕೊಟ್ಟು ನಿಮಗೆ ಅಲ್ಲಿ ಆನ್ಸರ್ಸನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಪೂರ ವಿಡಿಯೋನ ನೋಡ್ರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಂದ್ರೆ ನಿಮ್ದ ಮತ್ತು ನಿಮ್ಮ ವ್ಯಕ್ತಿ ಅಥವಾ ನಿಮ್ಮಿಬ್ರದ್ದು ಒಂದು ಸಂಬಂಧ, ಯಾವುದಾದ್ರೂ ಸಂಬಂಧ, ನೀವಿರ್ಬೇಕಲ್ಲ ಇನ್ನೊಬ್ರು ಇರ್ಬೇಕು, ಇಬ್ರು ಇರ್ಬೇಕಲ್ಲ ವ್ಯಕ್ತಿ ಒಂದು ಸಂಬಂಧ ಅಂದಾಗ ಅವರಿಬ್ಬರ ಮಧ್ಯೆ ಯಾರಾದರೂ ಬಂದು ಯಾರೋ ಏನೋ ಹೇಳಿದ್ರು, ಏನೋ ಮಾಡಿದ್ರು, ನಿಮ್ಮಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗೂ ಆಗಿರ್ಬೋದು, ಅದು ಥರ್ಡ್ ಪಾರ್ಟಿನೇ. ಸೊ ಹಂಗೆ ಬಂದಾಗ ನೀವೊಂದು ನಿಮ್ಮ ಬಾಂಧವ್ಯ ಹಾಳಾಗಿರ್ತೈತಿ. ಸೊ ಅಂತಾರೆ ಯಾರು ಅದಿರಿ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಇದ್ದಂಗೆ. ನೀವೇ ಊಹೆ ಮಾಡ್ಕೋಬೇಡ್ರಿ. ಓಕೆ, ಇಲ್ಲಿ ಭಾಳ ಜನ ಊಹೆ ಮಾಡಿ ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ಅವ್ರು ಥರ್ಡ್ ಪಾರ್ಟಿ ಇರ್ಬೋದನ್ರಿ. ನೀವು ಊಹೆ ಮಾಡ್ಕೋಬೇಡ್ರಿ ಪ್ಲೀಸ್. ನಿಜವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಯಾರಾದರೂ ಬಂದು ನಿಮ್ಮಿಬ್ಬರು ಬಾಂಧವ್ಯನ ಹಾಳು ಮಾಡ್ತಿದಾರ, ಏನೋ ಹೇಳ್ಕೊಟ್ಟಿರ್ಬೋದು, ಏನೋ ಮಾತಾಡ್ತಿರ್ಬೋದು. ಸೊ ಅಂತರ ರೀಡಿಂಗನ್ನ ನೋಡ್ರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂತಹ ಚಾನಲ್. ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ. ಅವೇಕನ್ ಟ್ಯಾರೋ ವಿತ್ ನಿಖಿತಾ ಟ್ಯಾರೋ ರೀಡಿಂಗ್, ರಿಲೇಷನ್ಶಿಪ್ ಟ್ಯಾರೋಸ್, ಲವ್ ರೀಡಿಂಗು, ಥರ್ಡ್ ಪಾರ್ಟಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ, ಏಂಜಲ್ ಗೈಡೆನ್ಸ್, ರಿಲೇಷನ್ಶಿಪ್ ಗೈಡೆನ್ಸ್ ಎಲ್ಲ ನೀವೇನೋ ಹುಡುಕ್ತಿದ್ರಿ ಅಂತಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಇಲ್ಲಿ ನಿಮಗೆ ಎಲ್ಲನೂ ಸಿಗ್ತಾ ಐತಿ. ಓಕೆ, ಸೊ ಫುಲ್ ರೀಡಿಂಗ್ ಆಗೋ ಮಟ್ಟನ ಸಮಾಧಾನದಲ್ಲೇ ನೋಡ್ರಿ, ಅಂದ್ರೆ ನಿಮ್ಗೆ ಎಷ್ಟೋ ಒಂದು ಆನ್ಸರ್ಸ್ ಸಿಗ್ತಾವೆ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಸೊ ಎಲ್ಲಾನು ನಿಮಗೆ ಇಲ್ಲಿ ರೆಸೊನೇಟ್ ಆಗ್ತೈತಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ವಿಷಯಗಳು ನಿಮಗೆ ರೆಸೊನೇಟ್ ಆಗ್ಲಿಕ್ಕಿಲ್ಲ, ನಿಮಗೆ ಸರಿ ನಿಮ್ಮ ಜೀವನಕ್ಕೆ ಸರಿ ಆಗ್ಲಿಕ್ಕಿಲ್ಲ, ನಿಮ್ಗೆ ಹಿಂಗಿಲ್ರಿ ಸಿಚುವೇಶನ್ ಅಂಬೋದು, ಆ ಪಾರ್ಟ್ನ ಬಿಡ್ರಿ. ಯಾಕಂದ್ರೆ ಇದು ಜನರಲ್ ರೀಡಿಂಗ್, ನಿಮ್ಮಂಗೆ ಬೇರೆಯವ್ರು ನೋಡ್ತಿದಾರ, ಸೊ ಅವ್ರ ಜೀವನ ನಡೀತಿರ್ಬೋದು. ಇದು ಹಂಗೆ ಕನ್ಫ್ಯೂಷನ್ ಇದ್ದಾಗ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಅದನ್ನು ಕ್ಲಾರಿಟಿ ಮಾಡ್ಕೊಳ್ರಿ. ಎನರ್ಜಿ ಎಕ್ಸ್ಚೇಂಜ್ ಈಸ್ ವೆರಿ ಮಸ್ಟ್. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಒಂದು ಇಮೋಜಿ ಕಳಿಸ್ರಿ. ನಿಮ್ಗೆ ಅದು ನಿಮ್ಮ ಪರಿಸ್ಥಿತಿ ಏನು ಚೆನ್ನಾಗಿ ಅನ್ನಿಸ್ತು ಆ ರೀತಿದು ಒಂದು ಇಮೋಜಿ ಇದ್ರೆ ಕಳಿಸ್ರಿ. ಬರೆದ್ರೆ ಮಾತ್ರ ಭಾಳನ ಚಲೋ, ಮ್ಯಾನಿಫೆಸ್ಟ್ ಆಗ್ತೈತಿ. ರೀಡಿಂಗ್ ಒಳಗೆ ಏನು ಬರ್ತೈತಿ ಅದನ್ನು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತ ಮಾಡ್ತಿದ್ದಾನೆ ಇಲ್ಲಿ. ಟ್ಯಾರೋ ರೀಡಿಂಗ್ ಜೊತೆಗೆ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಿದ್ದೇನೆ ನಾನು. ಇಂಟರ್ನ್ಯಾಷನಲ್ 190 ಕಂಟ್ರೀಸ್ ಒಳಗಿರೋಂಥ ಒಂದು ಕಂಪ್ನಿದು ಬಿಸ್ನೆಸ್ ಮಾಡ್ತಿದ್ದೀನಿ. ಸೊ ಯಾರಾದರೂ ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ಕೋಬೇಕು ಈಸಿ ಒಳಗೆ, ನಾನು ಪಾರ್ಟ್ ಟೈಮ್ ಒಳಗೆ ಅಥವಾ ನಾನು ಫುಲ್ ಟೈಮ್ನೂ ಅದನ್ನ ಮಾಡ್ಕೋಬೇಕು ಅನ್ನೋರು ಮಾಡ್ಬೋದು. ನಾನು ಪಾರ್ಟ್ ಟೈಮ್ ಒಳಗೆ ರೀ, ನಾನು ಒಂದು 2-3 ತಾಸು ಖಾಲಿ ಇದ್ದಾಗ ನಾನು ಮಾಡ್ಕೋಬೇಕು ಆರಾಮಾಗಿ ಅಂದಾಗ ಅಂಥವ್ರು ನೀವು ಇಲ್ಲಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಯು ಕ್ಯಾನ್ ಅರ್ನ್. ಕಾಂಟ್ಯಾಕ್ಟ್ ಮಾಡಿ, ಪರ್ಸ್ನಲಾಗಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅದನ್ನ ಇಲ್ಲಿ ಕಮೆಂಟ್ ಒಳಗೆ ಇದ್ರಾಗ ಮಾಡಿಬಿಡ್ರಿ, ಅಲ್ಲಿ ಯೂಟ್ಯೂಬಿಂದೊಳಗೆ ಮಾಡಿಬಿಡ್ರಿ. ಯಾವ ವ್ಯಕ್ತಿ ಜೊತೆಗೆ ನಿಮ್ದು ಯಾವ ವ್ಯಕ್ತಿ ಜೊತೆ ಸಂಬಂಧ ನೋಡ್ತಿದಿರಲ್ಲ ಆ ವ್ಯಕ್ತಿದು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಅದಿರಿ. ಸೊ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರಿದ್ದೀರಿ, ಸೊ ನಿಮ್ಮಿಬ್ಬರ ಮಧ್ಯೆ ಹೆಂಗೆ ನಡೆದೈತಿ ಅಂತ ನೋಡೋಣ. ಫಸ್ಟ್ ನಿಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಹೆಂಗೈತಿ, ನಿಮ್ಮಿಬ್ಬರ ಎನರ್ಜೀಸ್ ಏನದಾವು, ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿಗೆ ಏನೈತಿ ಅಂತ ಫಸ್ಟ್ ನೋಡೋಣ. ಸೊ ಇದು ರೆಸೊನೇಟ್ ಆದಂದ್ರೆ ಮುಂದಿನ ರೀಡಿಂಗ್ ನಿಮಗೆ ರೆಸೊನೇಟ್ ಆಗ್ತೈತಿ ಅಂತ ಅಷ್ಟೇ, ಅದಕ್ಕೆ ತೆಗೆದು. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತಿ, ನಿಮ್ಮ ಎನರ್ಜಿ ಹೆಂಗೈತಿ. ಸೊ ಇಲ್ಲಿ ಫ್ಯಾಮಿಲಿ ಮೆಂಬರ ಇರ್ಬೋದು, ಇಲ್ಲಿ ಭಾಳ ಜನರಿಗೆ ನಿಮ್ಮ ವ್ಯಕ್ತಿ ಅಂದರೆ ನಿಮ್ಮಿಬ್ಬರ ಸಂಬಂಧ, ನೀವು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಇಲ್ಲಿ. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಅಂತಂದ್ರೆ ಮನೆಯೊಳಗೆ ಮಾತುಕತೆ ಇಲ್ಲ ಅನ್ನಿಸುತ್ತೆ ನಿಮ್ಮಿಬ್ಬರ ಮಧ್ಯೆ, ಅಥವಾ ಅವ್ರ ಮನೆ ಒಳಗೂ ಮಾತುಕತೆ ಇಲ್ಲ, ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಈಗ ದುಡ್ಡನ್ನು ಕಳ್ಕೊಂಡಾರ ಅಥವಾ ಅನ್ನೆಸರಿಲಿ ಖರ್ಚು ಮಾಡ್ತಿದಾರ. ಅಂದರೆ ದುಡ್ಡು ಹೋಗ್ತಾಯಿತ್ತು, ಹಾಗೆ ಸುಮ್ಮನೆ ಹೋಗ್ತಾಯಿತ್ತು, ಇನ್ಕಮಿಂಗ್ ಇಲ್ಲ, ಬರೀ ಔಟ್ ಗೋಯಿಂಗ್ ಹೋಗ್ತಾಯಿತ್ತು. ಅದು ಎಸ್ಪೆಷಲಿ ಕೆಲವೊಂದು
ಸೇಮ್ ವಿಷಯಗಳ ಬಗ್ಗೆನ ದುಡ್ಡು ಖರ್ಚು ಆಗ್ತಾ ಆಗಿರ್ಬೋದು. ಅದನ್ನು ಎಷ್ಟೋ ನಾವು ಕಂಟ್ರೋಲ್ ಮಾಡಕ್ಕೆ ಹೋಗ್ತೀವಿ, ಅದಕ್ಕೆ ಆಗಿರ್ಲಿಕ್ಕಿಲ್ಲ. ಕೆಲವೊಂದು ಅದೇ ವಿಷಯಗಳ ಬಗ್ಗೆ ಅಂದರೆ ಸೇಮ್ ಪಾಯಿಂಟ್ ಅದ್ರ ಬಗ್ಗೆನೇ ಇಲ್ಲಿ ಡಿಸ್ಕಷನ್ಸ್ ಆಗ್ತಿರ್ಬೋದು, ಬಟ್ ಅದಕ್ಕೇನೂ ಸೊಲ್ಯೂಷನ್ ಸಿಗ್ತಿಲ್ಲ. ಆ ರೀತಿಯಾದಂಥ ಎನರ್ಜಿ ನಿಮ್ಮ ವ್ಯಕ್ತಿದ ಐತಿ ಇಲ್ಲಿ. ಸೊ ನಿಮ್ಮ ಎನರ್ಜಿಗಂತ ಬಂದರೆ ಇಲ್ಲಿ ನೀವು ಫುಲ್ ಟ್ರಾವೆಲಿಂಗ್ ಮೂಡ್ನಾಗ ಅದಿರ ಅನಿಸತಿ, ಅಥವಾ ಒಂದು ಕಲಿಯೋ ಮೂಡ್ನಾಗ ಅದಿರ ಅನಿಸತಿ. ಏನೋ ಜೀವನದಾಗ ಏನೋ ಕಲಿಬೋದ, ಒಂದು ಜೀವನದ ಒಂದು ಪಾಠನೂ ಕಲಿಬೋದು. ಅದನ್ನು ಕಲಿಕಿನೇ, ಯಾಕಂದರೆ ಹುಟ್ಟಿದ ಮೇಲೆ ಸಹಾಯ ಮಟನೂ ಕಲಿಯೋದಾಗ್ತದೆ. ನೀವು ಈಗ ನಿಮ್ಮ ಜೀವನನ ಓಪನ್ ಅಪ್ ಮಾಡ್ಕೊತದಿರಿ. ಜೀವನ ಅದ ಸೆನ್ಸ್ ಇಷ್ಟೇ ನನ್ನ ಜೀವನ ಸೀಮಿತ ಇಲ್ಲ, ನನಗಿನ್ನೂ ಆಪ್ಷನ್ಸ್ ಅದಾವು, ನನಗಿನ್ನೂ ಬೇಕಾದಷ್ಟು ದಾರಿಗಳದಾವು ನಾ ಜೀವನ ಮಾಡೋಕ್ಕಾಗಿ. ನೀವು ಫೈನಾನ್ಷಿಯಲಿ ಫ್ರೀಡಮ್ ಇಲ್ಲ ಅಂದ್ರೆ, ಸೊ ನನಗಲ್ಲೊಂದು ವೇ ಐತಿ, ನಾದಾಗ ಏನು ಮಾಡ್ಕೊಳ್ಳಿ ಅಂತ ನೀವು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೀಗ ಅನ್ನಿಸ್ತಿರ್ಬೋದು ನಂದು ಇದು ನಿಮ್ಮ ವ್ಯಕ್ತಿ ಜೊತೆಗೆ ಥರ್ಡ್ ಪಾರ್ಟಿ ಬಂದಿದ ಮೇಲೆ ನಂದು ಒಂದು ಸ್ವಲ್ಪ ನಂದು ಒಂದು ಲಕ್ ಸ್ಟಾರ್ಟ್ ಆಯ್ತು ಅಂತ ನಿಮಗೆ ಕೆಲವೊಂದು ಅನ್ಸಿರ್ಬೋದು. ಅಲ್ಲ ಥರ್ಡ್ ಪಾರ್ಟಿ ಬಂದಂದ್ರೆ ಹೆಂಗ್ರಿ ಹಿಂಗೆ ಅಂತೀರಿ ಅನ್ಬೇಡ್ರಿ. ಯಾಕಂದ್ರೆ ಜೀವನದಾಗ ಒಂದು ಉದಾಹರಣೆ ಸಣ್ಣದು ಹೇಳ್ತಾನೆ ನೋಡ್ರಿ. ಖಾಲಿ ಮುಳ್ಳು ಚುಸ್ದಾಗ ನನ್ನ ಕಾಲು ಐತಿ ಅಂತ ಗೊತ್ತಾಗತ್ತೆ. ಅದು ನೋವಾದಾಗ ನನಗೂ ಒಂದು ಕಾಲು ಐತಿ, ಕಾಲು ನೋವಾಗಿರ್ಬೇಕು, ಅದು ಅಡ್ಡಾಡಕ್ಕೆ ನನಗೆ ಕಾಲು ಅದ ಅಂತ ಗೊತ್ತು. ಅಲ್ಲಿ ಮಟ್ಟ ನಾವು ಕಾಲಿನ ಬಗ್ಗೆ ಪಾದದ ಬಗ್ಗೆ ಏನೂ ವಿಚಾರ ಮಾಡಲ್ಲ. ಎಷ್ಟು ಜನ ಮಾಡ್ತೀರಿ ಹೇಳ್ರಿ. ಹಂಗೆ ಇಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಬಂದು ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಹಾಳಾಗಿದ್ಮೇಲೆ ಇಲ್ಲಿ ನಿಮ್ಮ ಜೀವನದ ಬಗ್ಗೆ, ನಿಮ್ಮದೊಂದು ಅಪಾರ್ಚುನಿಟೀಸ್ ಬಗ್ಗೆ, ನಿಮ್ಮ ಜೀವನ ಸುಧಾರಣೆ ಮಾಡ್ಕೊಳೋದ್ ಬಗ್ಗೆ ಆ ರೀತಿಯಾದಂಥ ಇಲ್ಲೊಂದು ಚೇಂಜಸ್ ಬಂದವು ನಿಮ್ಮ ಜೀವನದೊಳಗೆ. ಒಳ್ಳೆ ಚೇಂಜಸ್ ಬಂದವು. ಇಷ್ಟು ದಿನ ನಿಮ್ಗೆ ನನ್ನ ಕಡೆ ಇಷ್ಟು ಅಪಾರ್ಚುನಿಟಿ ಐತೆ ಅಂತ ಗೊತ್ತಿದ್ದಿಲ್ಲ, ಅದ್ರ ಕಡೆ ಲಕ್ಷಣ ಕೊಟ್ಟಿಲ್ಲ ಅಂದ್ಕೊಳ್ರಿ. ಅಥವಾ ನಿಮ್ಮ ಕಡೆ ಅಷ್ಟು ಅಬಿಲಿಟಿ ಐತೆ ಅಂತ ನಿಮಗೆ ಗೊತ್ತಿಲ್ಲ, ಕೆಪಬಲ್ ಅದಿರಿ ಅಂತಲೂ ಗೊತ್ತಿಲ್ಲ. ಸೊ ಈಗ ನಿಮ್ಮ ಜೀವನದ ಒಂದೊಂದು ಪುಟಗಳು ತೆರೀತಾ ಅದಾವು. ಏನೋ ಅರ್ಥ ಆಗ್ತಾ ಐತಿ ನಿಮಗೆ, ನಾನು ಹಿಂಗದೇನಿ, ನಾನು ಕೆಪಬಲ್ ಅದೇನಿ. ಇಟ್ ಈಸ್ ವೆರಿ ಗುಡ್. ನೋಡ್ರಿ, ಒಂದೊಂದ್ಸಲ ನಮ್ಮ ಜೀವನದಾಗ ಕೆಟ್ಟಾಗಿರ್ತೈತಿ, ಬಟ್ ನಮ್ಮ ಜೀವನಕ್ಕೆ ಒಳ್ಳೇದಾಗಿರ್ತೈತಿ. ಹಂಗಾಗೈತಿಲ್ಲ. ಓಕೆ, ಸೊ ಈಗ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಇಬ್ಬರದು ಎನರ್ಜಿ ಹೆಂಗಂತ ನೋಡೋಣ. ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಇದು. ಸೊ ನಿಮ್ಮ ಎನರ್ಜಿ ಈ ಕಡೆ ಇಟ್ಬಿಡೋಣ. ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ. ಸೊ ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಇದು ಥರ್ಡ್ ಪಾರ್ಟಿ ಜೊತೆಗೆ ಅವ್ರು ಹೆಂಗದ ಎನರ್ಜಿ. ಥರ್ಡ್ ಪಾರ್ಟಿ ಎನರ್ಜಿ ಹೆಂಗೈತಿಲ್ಲ. ಫಸ್ಟಿಗೆ ಭಾಳ ಚೆನ್ನಾಗಿದ್ರು ಅನಿಸ್ತೈತಿ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿ. ಭಾಳ ಖುಷಿಯಾಗಿ ಏನೋ ಹೊಸಾದ್ ಸಿಕ್ತು, ನನ್ನ ಜೀವನಕ್ಕೆ ಹೊಸ ವ್ಯಕ್ತಿ ಸಿಕ್ಬಿಟ್ರು. ನಿಮ್ಮ ಹತ್ರ ಇಲ್ಲದಲ್ಲಿ ಏನೋ ಒಂದು ಖುಷಿ ಸಿಕ್ಬಿಡ್ತು, ಏನೋ ಚೆನ್ನಾಗದಾರೆ, ಅವರೇ ಭಾಳ ಒಳ್ಳೆಯರು. ಭಾಳ ಲಾಯಲ್ ಅದಾರ ಅವ್ರು. ಅವ್ರನ್ನ ನಂಬೋದು, ಟ್ರಸ್ಟ್ ಮಾಡ್ಬೋದು, ಹಾಗೆಲ್ಲ ಅನ್ಕೊಂಡಿದ್ರು ಅನ್ಸತಿ ನಿಮ್ಮ ವ್ಯಕ್ತಿ ಅವ್ರ ಬಗ್ಗೆ. ಈಗ ಆ ನಂಬಿಕೆ ಆ ವ್ಯಕ್ತಿ ಮೇಲೆ ಇಲ್ಲ ನಿಮ್ಮ ಪರ್ಸನ್ಗೆ. ಇವರಾಗಿನ ನಿಮ್ಮ ವ್ಯಕ್ತಿನೇ ಹೋಗಿ ಅವ್ರ ಜೊತೆಗೆ ಮಾತಾಡೋದು, ಅಥವಾ ಅವ್ರು ನಮ್ಮ ಜೀವನಕ್ಕೆ ಬೇಕು ಅಂತ ಒಂದು ಬೆಲೆ ಕೊಡ್ತೇವಲ್ಲ ಅವರಿಗೆ, ಆ ರೀತಿ ಮಾಡಿದ್ರೆ ಅನ್ನಿಸ್ತದೆ ಫಸ್ಟಿಗೆ. ಬಟ್ ಈಗ ಅವರಿಗೆ ಸಾಕಾತ, ನಂದು ಎಫರ್ಟ್ಸ್ ಭಾಳ ಅದು, ಇದು ಯಾಕೋ ಸರಿ ಅನ್ಸಕತ್ತಿಲ್ಲ, ಬೆಟರ್ ನಾ ಇದನ್ನು ಬಿಡೋದು ಅಂತ ಅವರಿಗೆ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ನೋಡ್ರಿ ಹೆಂಗೈತಿ. ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲೇ ಅಷ್ಟೊಂದು ಒಳ್ಳೇದಾಗಿಲ್ಲ, ಚೆನ್ನಾಗಿಲ್ಲ. ಇಲ್ಲಿ ಇದ್ದಿದ್ದು ಬದಿನೆಲ್ಲ ಕಸ್ಕೊಂಡು ನಾನ ಗೆದ್ದೆ ಅಂತಾರಲ್ಲ, ಹಂಗೆ ಎಲ್ಲ ಇದ್ದಿದ್ದೆಲ್ಲ ತೊಗೊಂಡು ಓಡೋಕರಲ್ಲ, ಆ ರೀತಿ ಆದಂಥ ಎನರ್ಜಿ ಐತಿ. ಇಲ್ಲಿ ಚೀಟಿಂಗ್ ಎನರ್ಜಿ ಐತಿ. ಮೋಸ ಮಾಡ್ಯಾರ ಅನ್ನಿಸ್ತೈತಿ ನಿಮ್ಮ ವ್ಯಕ್ತಿಗೆ, ಅವರು ಥರ್ಡ್ ಪಾರ್ಟಿ ಮಾಡಿರೋದು ಇದು. ಒಂದು ಇಲ್ಲಿಂದ ಅವ್ರಿಗೊಂದು ಎಮೋಷ್ನಲ್ ಬಾಂಡಿಂಗ್ ಸಿಗ್ತೈತಿ. ಒಂದು ನನ್ನ ನೋಡ್ಕೊಳೋರು ಒಬ್ರು ಸಿಗ್ತಾರೆ, ನನಗೆ ಯಾವಾಗಲೂ ಸಪೋರ್ಟಿಗೆ ಇರ್ತಾರೆ. ನಾ ಅತ್ತ ಕಣ್ಣು ಒರ್ಸಕ್ಕೆ ಒಬ್ರು ಇರ್ತಾರೆ, ನನಗೆ ನೋವಾದಾಗ ಏನಂತೀರಿ ಹೆಗಲು ಕೊಡಕ್ಕೆ ಒಬ್ರು ಇರ್ತಾರೆ ಅಂತ ಏನೇನೋ ಅಂದ್ಕೊಂಡಿದ್ರು ಅನಿಸ್ತೈತಿ. ಬಟ್ ನಿಮ್ಮ ವ್ಯಕ್ತಿಗೆ ನಿಮ್ಮ ವ್ಯಕ್ತಿ ಎಲ್ಲ ಅದನ್ನು ಕೊಡಕ್ಕೆ ರೆಡಿ ಇದ್ರು, ಬಟ್ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಇರೋ ವ್ಯಕ್ತಿ ಬೆಲೆ ಕೊಟ್ಟಿಲ್ಲ ಅದಕ್ಕೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಈಗ ಇದು ಸರಿ ಅನ್ಸಕತ್ತಿಲ್ಲ.
ಸೊ ಇದು ಇವರಿಬ್ಬರ ನಡುವಿಂದ ಎನರ್ಜಿ. ಓಕೆ, ಏನು ನಡೀತಾ ಐತಿ, ನಿಮ್ಮ ಬಗ್ಗೆ ಹೆಂಗೆ ಎನರ್ಜಿ ಐತಿ, ಅಲ್ಲಿ ಹೆಂಗೆ ಎನರ್ಜಿ ಐತಿ, ನಿಮ್ಮ ಎನರ್ಜಿ ಹೆಂಗೈತಿ, ಅವ್ರ ಎನರ್ಜಿ ಹೆಂಗೈತಿ ಅಂತ ನೋಡಿದ್ರಿ ಈಗ. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಪಾರ್ಟಿ ಬಿಟ್ಟು ಬರ್ತಾರನ್ರಿ ಅಂತ ಇರ್ತದೆ ನಿಮ್ಮನ್ನ. ಇಷ್ಟೆಲ್ಲ ಆಗಿದ್ಮೇಲೆ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ ಹಂಗಾರೆ ನಮ್ಮ ವ್ಯಕ್ತಿ. ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ ನಿಮ್ಮ ವ್ಯಕ್ತಿ. ಫೈವ್ ಆಫ್ ವಾಂಡ್ಸ್, ದ ಎಂಪರೆಸ್. ಇಲ್ಲಿ ನೋಡ್ತಿದ್ದೀರಿ ನಿಮ್ಮ ಎದುರಿಗೆ ಕಾರ್ಡ್ ತೆಗೆದಿದ್ದು ನಿಮ್ಮ ಎರಡನೇ ಸಲ ಬಂತದೆ ಕಾರ್ಡ್. ಹೌದಾ, ಶಫಲ್ ಮಾಡಿದ್ಮೇಲೆ ಅಂದ್ರೆ ಎನರ್ಜಿ ನಿಮ್ಗೆ ಪದೇ ಪದೇ ಏನೋ ಹೇಳ್ತಾ ಐತೆ. ಸದ್ಯಕ್ಕೆ ಅವ್ರನ್ನ ಬಿಡುವಷ್ಟು ಅವರಿಗೆ ಇಲ್ಲ, ಬಿಟ್ಟು ಬರ್ತಾರ ಅಂದಕ್ಕೆ ಬರಲ್ಲ. ಯಾಕಂದ್ರೆ ಇನ್ನೂ ಬುದ್ಧಿ ಬಂದಿಲ್ಲ, ಇನ್ನೂ ಅದನ್ನ ಸರಿ ಮಾಡ್ಕೊಳಕ, ಕಾಂಪ್ರಮೈಸ್ ಮಾಡ್ಕೊಳಕ, ಅಂದ್ರೆ ವಾದ ವಿವಾದ ಮಾಡಿ ನೀ ಸರಿ ನಾ ತಪ್ಪು, ನಾವು ಮತ್ತೆ ಅಂದ್ರೆ ಅಲ್ಲೇ ಸರಿ ಮಾಡ್ಕೊಳಕ್ಕಾಗಿ ಒದ್ದಾಡ್ತಾರಂತಾರಲ್ಲ, ಇದೇ ನಡೆದತ್ತೆ ಅಲ್ಲಿ. ಜಗಳ, ವಾದ ವಿವಾದ, ತಮ್ಮದೇ ಪಾಯಿಂಟ್ ತಾವಿಡ್ತಾರೆ. ಆಮೇಲೆ ಅವ್ರಿಗೂ ಕ್ಲಾರಿಟಿ ಇಲ್ಲ ಮೈಂಡ್ ಒಳಗೆ. ನಿಮ್ಮ ವ್ಯಕ್ತಿಗೆ ಇಂಪಾರ್ಟೆಂಟ್ಲಿ ಅಂದ್ರೆ ಅವ್ರ ತಲೆ ಒಳಗನ ಮನಸ್ಸೊಳಗೆ ಅದು ಇನ್ನೂ ಅವರಿಗೆ ಇದು ಈ ವ್ಯಕ್ತಿದು ಏನು ಎನರ್ಜಿ ಐತಲ್ಲ, ಇದು ಮತ್ತೆ ನಿಮ್ಮ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಸೇಮ್ ರಿಪೀಟ್ ಆದ ಕಾರ್ಡ ಶಫಲ್ ಮಾಡಿ ನಿಮ್ಮ ಮುಂದೆ ತೆಗ್ದಾನೆ. ಇವ್ರು ಮಾಡಿದಂಥ ಒಂದು ಮೋಸ, ಇವ್ರು ಮಾಡಿದಂಥ ಒಂದು ಸುಳ್ಳು, ಅವ್ರಿಗೆ ಏನು ಹರ್ಟ್ ಮಾಡ್ಯಾರಲ್ಲ ಅದ್ರ ಬಗ್ಗೆನೇ ವಾದ ಮಾಡ್ತಿದಾರ ನಿಮ್ಮ ವ್ಯಕ್ತಿ ಅವರಿಬ್ರು. ಅಂದ್ರೆ ಈ ವ್ಯಕ್ತಿನವರು ಇವ್ರು ಹಿಂಗೆ ಮಾಡಿದ್ರು ಅಂತಂದು ಇವ್ರಿಗೆ ಒಪ್ಕೊಳಕ ಮನಸ್ಸು ಇನ್ನೂ ಬಂದಿಲ್ಲ. ಡಿಸ್ಕಷನ್ಸ್ ನಡೀತದವಲ್ಲೇ, 4 ಮಂದಿನೂ ಸೇರಾರ ಅನ್ನಿಸ್ತದಲ್ಲೇ, ಅಂದ್ರೆ ಇದನ್ನ ಸರಿ ಮಾಡ್ಕೊಳಕ ಇದಿಲ್ಲ, ಹಿಂಗೆ ಇದು ಸರಿ ತಪ್ಪು ಅಂತಂದು ಅವ್ರಿಗೆ ಇನ್ನೂ ಅದು ಅನಲೈಸ್ ಮಾಡಕ್ಕೆ ಆಗವಲ್ದು. ದುಡ್ಡು ಕಳ್ಕೊತದಾರ ಅನ್ನಿಸ್ತತಿ, ಮನಃಶಾಂತಿ ಕಳ್ಕೊತದಾರ, ತಮ್ಮ ವರ್ಚಸ್ಸನ್ನು ಕಳ್ಕೊತದಾರ ನಿಮ್ಮ ವ್ಯಕ್ತಿ ಈ ಒಂದು ಗೊಂದಲೊಳಗೆ. ವರ್ಚಸ್ ಅಂದ್ರೆ ಗೊತ್ತಲ್ಲ, ನಿಮ್ದು ಒಂದು ಸ್ಟೇಟಸ್ ಅಂತ ಇರ್ತೈತಿ, ನಿಮ್ಗೊಂದು ಘನತೆ ಅಂತ ಇರ್ತೈತಿ ಜೀವನದಾಗ. ಹೌದಾ, ಅಪ್ಪ ಅಮ್ಮ ಅಂದಾಗ ಮಕ್ಕಳಿಗೆ ಅಪ್ಪ ಅಮ್ಮ ಅಂದ್ರೆ ಒಂದು ಗೌರವ ಇರ್ತೈತಿ, ಆ ಸ್ಥಾನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅಪ್ಪ ಅಮ್ಮ ಅದಾರ. ಸೊ ನಾವೇನೇ ಒಂದೇನೋ ಮರ್ಯಾದೆ ಇಲ್ದಂಥದ್ದು ಅಥವಾ ನಮಗೆ ಇನ್ನೊಬ್ರು ಎದುರಿಗಿದ್ರ ಸರಿ ಅನ್ನಿಸ್ಲಾರ್ದಂತ ನಾವು ಮಾಡಾಕತ್ವಿ ಅಂದ್ರೆ ನಮ್ಮ ಮಕ್ಕಳು ನಮ್ಗೆ ಮರ್ಯಾದೆ ಕೊಡಲ್ಲ. ಉದಾಹರಣೆ ಇದೆ ಜಸ್ಟ್ ಹಂಗೆ. ಅದಕ್ಕೆ ಒಂದು ವರ್ಚಸ್ ಇರ್ತೈತಿ ಅಂತೇವಲ್ಲ, ಅದು ನಿಮ್ಮ ವ್ಯಕ್ತಿ ಅದನ್ನು ಕಳ್ಕೊತದಾರ. ಭಾಳ ಒಂದು ವ್ಯಾಲ್ಯೂ ಏನಂತೀವಿ, ಸ್ಟೇಟಸ್, ಒಂದು ಘನತೆ ಇದ್ದಂಥ ವ್ಯಕ್ತಿ ಆಗಿದ್ರು ಅನಿಸ್ತದೆ ನಿಮಗೆ. ಅಂದರೆ ಸಮಾಜದಾಗ ಒಂದು ಒಳ್ಳೆ ಹೆಸರಿತ್ತು ಅವರಿಗೆ, ಮನೆ ಒಳಗೆ ಒಂದು ಹೆಸರಿತ್ತು. ಬಟ್ ಈಗ ಅದೆಲ್ಲ ಈ ಥರ್ಡ್ ಪಾರ್ಟಿ ಬಂದಿದ ಮೇಲೆ ಅದು ಸ್ವಲ್ಪ ಅವ್ರಿಗೆ ಒಂಥರ ಇಲ್ಲಿ ಯಾಕೆ ಬಂದೆ ಅಂತ ಅನ್ನಿಸ್ತಿರ್ಬೋದಿಲ್ಲ. ಬಟ್ ಥರ್ಡ್ ಪಾರ್ಟಿ ಎನರ್ಜಿ ನೋಡಕ್ತಿದ್ದೀರಿ, ಹೌದಾ, ಅವ್ರೇನು ಚೇಂಜ್ ಆಗಲಿಲ್ಲ. ನಾ ಎಲ್ಲಲ್ಲೂ ಹಿಂಗೊಂದಿಷ್ಟು ವಿಷಯಗಳ ಬೀಜ ಬಿತ್ತೇನೆ ನಾನು, ಅದ್ರದ್ದು ರಿಸಲ್ಟ್ ಏನು ಬರ್ತದೆ ಅಂತ ಕಾಯಕತ್ತಾರ ಅವ್ರು ಅಷ್ಟೆ. ಒಂದು ನಿಮ್ಮ ವ್ಯಕ್ತಿನ ಬಿಟ್ಟು ಹೋಗ್ಬೇಕು ಅವ್ರನ್ನ, ಬಟ್ ನಾನು ಸರಿ ಮಾಡಿ ನಾನು ತಪ್ಪೈತಿ ಅಂತ ಇವ್ರೇನು ಒಪ್ಕೊಳಂಗಿಲ್ಲ. ಸೊ ಇಲ್ಲಿ ಕ್ವಶನ್ ಏನಂದ್ರೆ, ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ವ್ಯಕ್ತಿ ಬರ್ತಾರ ಅಂದ್ರೆ ಬರುವಂಥ ಮನಸ್ಥಿತಿ ಇನ್ನೂ ಅವ್ರಿಗೆ ಬಂದಿಲ್ಲ. ಸೊ ಥರ್ಡ್ ಪಾರ್ಟಿನಾರ ಬಿಟ್ಟು ಹೋಗಾರನ್ರಿ ತಾವ ಅಂದ್ರೆ ನೋ, ದೇ ಆರ್ ಸ್ಟಿಲ್ ವೇಟಿಂಗ್. ಯಾರು ಗೆಲ್ತಾರೆ ನೋಡೋಣ, ಯಾರು ಸರಿ ಅಂತಾರೆ ನೋಡೋಣ, ಅವ್ರು ಎದುರಿಗಿರೋರು ಏನು ಮಾಡ್ತಿದಾರ ನೋಡೋಣ, ಇಂಥ ಮನಸ್ಥಿತಿ. ಸೊ ಇಲ್ಲೇನಂದ್ರೆ ನೀವು ಹ್ಯಾಂಗ್ಡ್ ಮ್ಯಾನ್ ಬಂದೈತಿ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ. ಜಸ್ಟ್ ಸರೆಂಡರಿಂಗ್, ಇದು ಏನು ಆಕತ್ತ ಇಲ್ಲಿಗೆ ಸುಮ್ಮನೆ ನೋಡ್ಬೇಕು ನೀವು. ದೇವರಾಟ ನಡೆದೈತಿ, ಸುಮ್ಮನೆ ನೋಡ್ಬೇಕು ನನ್ನ ವ್ಯೂವರ್ಸ್. ಓಕೆ, ಒಂದು ಕ್ಲಾರಿಟಿ ಸಿಗ್ತಾ ಐತಿ ನಿಮ್ಗೆಲ್ಲರಿಗೂ ಅನ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನಿಮ್ಮ ವ್ಯಕ್ತಿಗೆ ಒಂದು ಕ್ಲಾರಿಫೈಡ್ ಆಗಿರೋಂಥ ಒಂದು ಕ್ಲಾರಿಫೈ ಸಿಗಲಿ, ಅವರಿಗೆಲ್ಲ ಒಂದು ಸತ್ಯಾಸತ್ಯತೆಗಳ ಅರ್ಥ ಆಗಲಿ ಅಂತ ಒಂದು ಕಮೆಂಟ್ ಮಾಡಿ.
ಕ್ಲೇಮ್ ಮಾಡ್ಕೊರಿ ಆ ಎನರ್ಜಿನ. ಸೊ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಏನು ನಡೀತಾ ಐತಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಏನೇನು ನಡೀತಾ ಐತಿ ನಿಮ್ಮ ಜೀವನದಾಗ, ನೀವೇನು ಮಾಡಬೇಕು ಅನ್ನೋದಕ್ಕೆ ಮತ್ತಿಲ್ಲೇ ರೊಮ್ಯಾನ್ಸ್ ಏಂಜಲ್ಸ್ ಒರಾಕಲಿಂದ ನೋಡೋಣ. ಇಲ್ಲೂ ಎನರ್ಜಿ ತೆಗಿತೀನಿ. ಅಗೇನ್ ನಿಮ್ಮ ಎನರ್ಜಿ ಹೆಂಗೈತಿ, ಅವರಿಬ್ಬರು ನಿಮ್ದು ಎನರ್ಜಿ ಸ್ಪೆಷಲ್ಲಾಗಿ ನಿಮ್ದು ಎನರ್ಜಿ ಬೇರೆ ಇದೆ. ಭಾಳ ಎಡಿಕ್ಟ್ ಆಗಿರಿ ಈ ವ್ಯಕ್ತಿಗೆ ನೀವು. ಭಾಳ ಅಂದ್ರೆ ಇವ್ರಿಲ್ಲ ನನ್ನ ಜೀವನ ನಡೆಯಲ್ಲ, ಅವ್ರ ಜೊತೆ ಮಾತಾಡಲ್ಲ ನಮಗೆ ಆಗಂಗಿಲ್ಲ ರೀ, ನಮ್ಗೆ ಹಲೋ ಅಂದ್ರೆ ನಡೆಯಂಗಿಲ್ಲ ರೀ, ಅಂದ್ರೆ ನಡೆಯಕತ್ತಿಲ್ಲ ಜೀವನ ನಮ್ದು ಅಷ್ಟು ಒಂಥರ ಅದೀಗ ಹಚ್ಕೊಂಡಿರಿ ಅನ್ನಂಗಿಲ್ಲ, ಒಂಥರ ಚಟ ಆಗ್ಬಿಟ್ಟದ. ಮಾತಾಡಿದ್ರೆ ನನಗೆ ನಿದ್ದೆ ಬರ್ತಾವೆ, ಮಾತಾಡಿದ್ರೆ ನನಗೆ ಊಟ ಹೋಗತಿ, ಹಿಂಗೆ ಓಕೆ ಅದ ನಿಮ್ಮ ಜೀವನಕ್ಕೆ ಎಫೆಕ್ಟ್ ಮಾಡ್ತೈತಿ. ಅದರ್ವೈಸ್ ನಿಮ್ದು ಆಗಲ್ಲ ನೋಡಿದ್ರಿ ಭಾಳ ಚೆನ್ನಾಗಿತ್ತು. ಸೊ ಅವರಿಬ್ಬರ ಮಧ್ಯೆ ಹೆಂಗೈತಿ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಬಗ್ಗೆ. ಸೊ ಇದು ನಿಮ್ಮ ವ್ಯಕ್ತಿ, ಇದು ಥರ್ಡ್ ಪಾರ್ಟಿ, ಅವರಿಬ್ಬರ ಮಧ್ಯೆ. ಸೊ ನೋಡ್ರಿ ಇಲ್ಲೇ ಟ್ರೂ ಲವ್ ಬಂದೈತಿ, ಇಲ್ಲೇ ಲವ್ ಯುವರ್ ಸೆಲ್ಫ್ ಫಸ್ಟ್ ಅಂತ ಬಂದೈತಿ. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ಇಲ್ಲ ನಂದು ಕಾಳಜಿ ನಾ ಮಾಡ್ಕೋಬೇಕಾಗಿತ್ತು ಫಸ್ಟ್, ಬೇರೆಯವ್ರ ಬಗ್ಗೆ ಬಿಡ್ಲ ನನ್ನ ಕಾಳಜಿ ನಾ ಮಾಡ್ಕೋಬೇಕಾಗಿತ್ತು, ನನಗೇನು ನೋವು ಆಗ್ತಾಯಿತ್ತು, ನಾ ಜೀವನದಾಗ ಏನು ಸ್ಟೆಪ್ ತೊಗೊತಿದ್ದೀನಿ. ಲವ್ ಯುವರ್ ಸೆಲ್ಫ್ ಅಂದ್ರೆ ನಮ್ಮನ್ನು ಪ್ರೀತಿ ಮಾಡ್ಕೋಬೇಕಂದ್ರೆ ನಮ್ಗೆ ಏನು ಬೇಕು ಬೇಡ, ನಮ್ಗೆ ಏನು ನೋವು ಆಕತಿ, ನಮ್ಮ ಜೀವನಕ್ಕೆ ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ದು ಜವಾಬ್ದಾರಿ ಅಲ್ಲ, ಇನ್ನೊಬ್ರ ಮೇಲೆ ಹಾಕಂಗಿಲ್ಲ ಅದನ್ನ. ಸೊ ಬಟ್ ಥರ್ಡ್ ಪಾರ್ಟಿಗೆ ಏನಿದೆ ಇದು ಅಗದಿ ಆರಾಮ್ ಮಸ್ತ್ ಅದಾರಲ್ಲ ನೋಡಿ, 9 ಆಫ್ ಪೆಂಟಿಕಲ್ಸ್ ಬಂದಿತ್ತಲ್ಲೇ. ಆರಾಮ್ ಮಸ್ತ್ ಅದಾರ, ರೊಮ್ಯಾಂಟಿಕ್ ಮೂಡ್ ಒಳಗೆ ಅದಾರ, ಅಲ್ಲಿ ಏನೇನು ಮಾಡ್ಬೇಕೆಲ್ಲ ಮಾಡಿದ್ರೆ ತಮ್ಮ ಪಡಿ ತಾವು ಆರಾಮಾಗಿ ಅವರಿಗೆ ಆರಾಮದಾರ. ಅವ್ರಿಗೆ ಅನಿಸ್ತೈತಿ ಇವರು ನಮಗೆ ಟ್ರೂ ಲವ್ ಇರ್ಬೋದು, ಯಾಕಂದ್ರೆ ಫಸ್ಟಿಗೆ ಅವ್ರ ಎನರ್ಜಿ ಹಂಗೈತಿ ಇಬ್ಬರದು. ಓಕೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತ ಒಂದು ಕಾಡ್ತೇವೆ ರಿಟ್ರೀಟ್. ಸೊ ನೀವೇನು ಮಾಡಬೇಕು ಅಂತ ಕಾರ್ಡ್ ತೆಗ್ದಿರೋದ ಇಲ್ಲಿ ರಿಟ್ರೀಟ್ ಆ್ಯಂಡ್ ಪ್ಯಾಷನ್. ರಿಟ್ರೀಟ್ ಅಂದ್ರೆ ಜಗತ್ತಿಂದ ಒಂದು ಸ್ವಲ್ಪ ದಿನ ದೂರ ಹೋಗ್ಬಿಡ್ರಿ ನೀವು ಈ ರಿಲೇಷನ್ಶಿಪ್ಪಿಂದ ವ್ಯಾನಿಷ್ ಆಗಿಬಿಡ್ರಿ. ಈ ರಿಲೇಷನ್ಶಿಪ್ನ ನೀವು ಅಂದ್ರೆ ನಿಮ್ಮ ಪಾಡಿ ನೀವು ಅಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿತ್ತು. ನಿಮ್ಮ ಅಷ್ಟಕ್ಕೆ ನೀವು ಆರಾಮಾಗಿ ಜೀವನ ಮಾಡೋದು ಕಲೀರಿ. ನಾನು ನಿಮ್ಗೆ ಏನು ಬೇಕು, ನಿಮ್ಮ ಜೀವನದಾಗ ಏನು ಬೇಕು ಏನು ಬೇಡ, ನಾ ಏನಿದ್ರೆ ಖುಷಿ ಇರ್ತಾನೆ, ಏನು ಮಾಡ್ಬೇಕು ಮುಂದೆ, ನನ್ನ ಜೀವನದಾಗ ಮುಂದೆ ಎಲ್ಲಿ ಹೋಗ್ಬೇಕು ಅದ್ರ ಕಡೆ ಲಕ್ಷ್ಯ ಕೊಟ್ಕೊಳಂಗೆ ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳೋದು ಕಲೀರಿ. ರಿಟ್ರೀಟ್ ಮಾಡ್ಕೊಳ್ಳಿ, ಇಷ್ಟ ಮರ್ತಿದ್ರಿ ಇದನ್ನು ಮಾಡ್ಕೊಳ್ರಿ. ಸೊ ನಿಮ್ಮ ಪ್ಯಾಷನ್ ಏನೈತಲ್ಲ ಅದ್ರ ಕಡೆ ಭಾಳ ಲಕ್ಷ್ಯ ಕೊಡ್ರಿ. ಪ್ಯಾಷನ್ ಅಂತಂದ್ರೆ ನಮ್ಗೆ ಇಷ್ಟ ಆಗಂತ ಕೆಲಸ ಮಾಡ್ತೇವಲ್ಲ ನಾವು, ಅದ್ರ ಕಡೆ ಲಕ್ಷ್ಯ ಕೊಡ್ರಿ ಅಂತ ನಿಮಗಿಲ್ಲ ಹೇಳ್ತಿರೋದು. ಸೊ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನು ಬರ್ತದೆ ಅಂತ ನೋಡ್ಬಿಡೋಣ ಅಂತ ನೋಡಿ ಇಲ್ಲಿಗೆ ಮುಗಿಸೋಣ ಅಂತ ರೀಡಿಂಗ್. ಸೊ ಎಷ್ಟೊಂದು ವಿಷಯಗಳು ಗೊತ್ತಾದವು. ಸೊ ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ವು ಅಂದ್ರೆ ಅಲ್ಲಿ ಕಮೆಂಟ್ ಒಳಗೆ ಈ ರೀತಿ ಕ್ವಶನ್ ಕೇಳ್ರಿ, ನಮ್ದು ಹಿಂಗೆ ಒಂದು ಡೌಟ್ ಐತಿ ಅಂತಂದು ನನಗಲ್ಲೇ ಹಾಕ್ರಿ. ನೆಕ್ಸ್ಟ್ ರೀಡಿಂಗ್ ಒಳಗೆ ಥರ್ಡ್ ಪಾರ್ಟಿ ಮಾಡೋ ಮುಂದೆ ಅದನ್ನು ನಾನು ಕನ್ಸಿಡರ್ ಮಾಡ್ತೇನೆ. ಸೊ ಏಂಜಲ್ಸ್ ಕಡೆಯಿಂದ ನಮ್ಮ ವ್ಯೂವರ್ಸಿಗೆ ಫೋಕಸ್ ಇಂಟೆನ್ಷನ್ಸ್ ಎಲ್ಲ ಅದನ್ನ ಹೇಳ್ತದವು. ನಿಮ್ಮ ಇಂಟೆನ್ಷನ್ಸ್ ಏನದಾವು, ನಿಮ್ಮ ಫೀಲಿಂಗ್ಸ್ ಎಲ್ಲಿ ಹೋಗ್ತದವು, ನಿಮ್ದು ಟಾರ್ಗೆಟ್ ಏನೈತಿ, ಜೀವನದಾಗ ಗುರಿ ಏನೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಇದೊಂದು ರಿಲೇಷನ್ಶಿಪ್ಪಿಗಾಗಿ ಅಥವಾ ಇದೊಂದು ಪರ್ಸನ್ನಿಗಾಗಿ ಅಥವಾ ಈ ಥರ್ಡ್ ಪಾರ್ಟಿ ಏನು ಬಂದಾರಲ್ಲ ಅವ್ರ ಕಡೆ ನಿಮ್ಮದು ಫೋಕಸ್ ಭಾಳ ಹೋಗಿರೋದ್ರಿಂದ ನಿಮ್ಮ ಜೀವನನ ಅಸ್ತವ್ಯಸ್ತ ಆಗ್ತೈತಿ. ಜೀವನದೊಳಗೆ ಕೆಲವೊಂದು ಚೇಂಜಸ್ ಬರ್ತದವು, ಅದನ್ನು ನೀವು ಹಾನರ್ ಮಾಡಿರಿ. ಅದು ಯಾಕಂದ್ರೆ ಏರುಪೇರು ಆಗ್ತಾವೆ ಜೀವನದಾಗ, ಬಟ್ ನಮ್ಗೆ ಒಳ್ಳೇದಕ್ಕೆ ಆಗ್ತಿರ್ತಾವೆ. ಅದು ಏನು ಒಳ್ಳೇದಾಗ್ತದೆ ಅನ್ನೋದು ನೀವು ಅದನ್ನು ಗುರುತಿಸ್ಕೋಬೇಕು. ನಿಮ್ಮೊಳಗೆ ಏನು ಚೇಂಜಸ್ ಬರ್ತೈತಿ, ಇವ್ರು ಬಂದಮೇಲೆ ನಮ್ಮ ಜೀವನದಾಗ ಹಿಂಗೆ ಆಯ್ತು, ಇವ್ರು ಬಂದಮೇಲೆ ಹಿಂಗೆ ಆಯ್ತು, ಅದು ಒಳ್ಳೇದಾಗ್ತಿರ್ಬೇಕು. ನೀವು ಗುರುತಿಸ್ಕೊಳೋದು ನಿಮ್ಮ ಕೈಯಾಗೈತದ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ನಿಮಗಿಲ್ಲೇ ಕನ್ನಡ ಟ್ಯಾರೋ ರೀಡಿಂಗ್ ಡೈಲಿ ಟ್ಯಾರೋ ರೀಡಿಂಗ್ ಸಿಗ್ತದೆ ಇನ್ ಕನ್ನಡ. ಓಕೆ, ಸ್ಪಿರಿಚುವಲ್ ಗೈಡೆನ್ಸ್, ಏಂಜಲ್ ಗೈಡೆನ್ಸ್, ಆಮೇಲೆ ರಿಲೇಷನ್ಶಿಪ್ ಗೈಡೆನ್ಸ್, ನಿಮ್ಮ ಹೀಲಿಂಗ್ ಆಗುವಂಥ ಗೈಡೆನ್ಸ್ ಎಲ್ಲನೂ ಇಲ್ಲಿ ಸಿಗ್ತಾ ಐತಿ. ಮತ್ತು ಹೇಳ್ತಿದ್ದೀನಿ, ಐ ಆಮ್ ಡೂಯಿಂಗ್ ಒನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಐ ವಾಂಟ್ ಟು ಕ್ರಿಯೇಟ್, ನನಗೊಂದಿಷ್ಟು ಲೀಡರ್ಸನ್ನು ಕ್ರಿಯೇಟ್ ಮಾಡೋದೈತಿ. ಸೊ ಯಾರ್ಯಾರು ಇಷ್ಟ ಅದಿರಿ ನಾವು ಒಂದು ಏನಾರು ಅಚೀವ್ ಮಾಡಬೇಕು ಜೀವನದಾಗೆ, ಹಿಂಗೆ ಹೋಗ್ಬಾರ್ದು ನಾವು ಅಂತಂದ್ರೆ ನನ್ನ ಜೊತೆಗೆ ಕೈ ಜೋಡಿಸ್ರಿ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅದ್ರ ಬಗ್ಗೆ. ಓಕೆ.
ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ. ನಾಳೆ ಮತ್ತು ಹೊಸ ರೀಡಿಂಗ್ ಒಂದು ನಿಮ್ಮ ಜೊತೆಗೆ ಬೆಟ್ಟ ಹಾಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.